ವರ್ಷಗಳ ಬಳಿಕ ಠಾಕ್ರೆ ಕುಟುಂಬದ ವೈಮನಸ್ಸು ಕೊನೆಗೊಂಡಿದೆ. ಸೋದರ ಸಂಬಂಧಿಗಳು ಒಗ್ಗಟ್ಟಾಗಿ ಬಿಜೆಪಿ ವಿರುದ್ಧ ತೊಡೆ ತಟ್ಟಿದ್ದಾರೆ. 2005ರಲ್ಲಿ ಮಾಲ್ವಾನ್ ಕ್ಷೇತ್ರ ವಿಧಾನಸಭಾ ಉಪಚುನಾವಣೆಯಲ್ಲಿ ಪ್ರಚಾರದಲ್ಲಿ ಒಟ್ಟಾಗಿ ಕಾಣಿಸಿಕೊಂಡಿದ್ದೇ ಕೊನೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 20 ವರ್ಷಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಮತ್ತೆ ಕೈಜೋಡಿಸಿ ನಿಂತಿದ್ದಾರೆ. ಇಂತಹದ್ದೊಂದು ಕ್ಷಣಕ್ಕೆ ಮುಂಬೈ ಮಾಯಾನಗರಿ ಸಾಕ್ಷಿಯಾಗಿದೆ. ವಾಯ್ಸ್ ಆಫ್ ಮರಾಠಿ ಹೆಸರಿನಲ್ಲಿ ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ಒಗ್ಗೂಡಿದ್ದಾರೆ. 2003ರಲ್ಲಿ ಉದ್ಧವ್ ಠಾಕ್ರೆಯನ್ನ ಶಿವಸೇನಾ ಪಕ್ಷದ ಕಾರ್ಯಕಾರಿ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. 2005ರಲ್ಲಿ ಶಿವಸೇನಾ ಪಕ್ಷ ಬಾಳಾ ಠಾಕ್ರೆ ನೇತೃತ್ವದಲ್ಲಿ ಮುನ್ನಡೆತಾ ಇತ್ತು. ಹಲವು ಭಿನ್ನಾಭಿಪ್ರಾಯಗಳಿಂದ ರಾಜ್ ಠಾಕ್ರೆ ಪಕ್ಷ ತೊರೆದಿದ್ರು. ನನ್ನನ್ನ ಅವಮಾನದಿಂದ ನಡೆಸಿಕೊಳ್ಳಲಾಗಿದೆ ಅಂತ ಬಹಿರಂಗವಾಗಿ ಆಕ್ರೋಶವನ್ನ ಹೊರಹಾಕಿದ್ರು. ಬಳಿಕ 2006ರಲ್ಲಿ ಮಹಾರಾಷ್ಟ್ರ ನವನಿರ್ಮಾಣ ಸೇನಾ ಪಕ್ಷವನ್ನ ಹುಟ್ಟುಹಾಕಿದ್ರು. 2005ರಿಂದ 2025ರವರೆಗೆ ಸಹೋದರ ಸಂಬಂಧಿಗಳೇ ಆಗಿದ್ರು ಶತ್ರುಗಳಂತೆ ಆಡ್ತಾ ಇದ್ರು. ಸಿಎಂ ದೇವೇಂದ್ರ ಫಡ್ನವೀಸ್ ನೇತೃತ್ವದಲ್ಲಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಕೆಲ ಬದಲಾವಣೆಗಳನ್ನ ಮಾಡಿತ್ತು. ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ 3ನೇ ಭಾಷೆಯನ್ನಾಗಿ ಹಿಂದಿಯನ್ನ ಹೇರಲಾಗಿತ್ತು. ಇದನ್ನ ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ಪಕ್ಷಾತೀತವಾಗಿ ಖಂಡಿಸಿದ್ರು. ಭಾರಿ ವಿರೋಧ ವ್ಯಕ್ತವಾದ ಹಿನ್ನೆಲೆ ತ್ರಿಭಾಷಾ ಸೂತ್ರವನ್ನ ಹಿಂಪಡಿಲಾಗಿತ್ತು. ಇದು ಠಾಕ್ರೆ ಕುಟುಂಬದ ಕುಡಿಗಳ ಶಕ್ತಿಯನ್ನ ತೋರಿಸಿತ್ತು. ಒಗ್ಗಟ್ಟಾಗಿ ನಿಂತ್ರೆ ಯಾವುದು ಅಸಾಧ್ಯವಲ್ಲ ಅನ್ನೋದನ್ನ ಸಾಬೀತನ್ನ ಮಾಡಿತ್ತು. ಇದು ಒಂದು ಘಟನೆ ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ಒಂದಾಗುವಂತೆ ಮಾಡಿದೆ. ಮುಂಬೈನ ಬೃಹತ್ ಸಮಾವೇಶದಲ್ಲಿ ಮೊನಿಸು ಮರೆತು ಸಹೋದರರ ಒಂದಾಗಿ ಗರ್ಜಿಸಿದ್ದಾರೆ. ಶೀಘ್ರದಲ್ಲೇ ಮುಂಬೈ ಪಾಲಿಕೆ ಚುನಾವಣೆ ಘೋಷಣೆ ಮಾಡಲಾಗ್ತಾ ಇದ್ದು ಹಿಂದಿ ಭಾಷೆಯನ್ನೇ ಅಸ್ತ್ರವಾಗಿ ಪ್ರಯೋಗಿಸಲಿದ್ದಾರೆ. ಸಮಾವೇಶದಲ್ಲಿ ಮಾತನಾಡಿದ ಉದ್ಧವ್ ಠಾಕ್ರೆ, ಒಗ್ಗಟ್ಟೇ ನಮ್ಮ ಶಕ್ತಿ, ನಾವು ಒಟ್ಟಾಗಿ ಬಂದಿದ್ದೀವಿ, ಒಟ್ಟಾಗೆ ಇರ್ತೀವಿ ಅಂತ ಶಪಥ ಮಾಡಿದ್ರು. ರಾಜ್ ಠಾಕ್ರೆ ಕೂಡ ಮಾತನಾಡಿ, ಯಾವುದನ್ನ ಬಾಳ್ ಠಾಕ್ರೆ ಮಾಡಲಿಲ್ವೋ, ಯಾವುದನ್ನ ಇತರೆ ನಾಯಕರು ಮಾಡಲಿಲ್ವೋ ಅದನ್ನ ದೇವೇಂದ್ರ ಫಡ್ನವೀಸ್ ಮಾಡಿದ್ದಾರೆ. ನಾವಿಬ್ಬರು ಅದರ ವಿರುದ್ಧ ಒಗ್ಗಟ್ಟಾಗಿದ್ದೇವೆ. ನಿಮಗೆ ವಿಧಾನ ಭವನದಲ್ಲಿ ಅಧಿಕಾರ ಇರಬಹುದು, ನಮಗೆ ರಸ್ತೆಗಳಲ್ಲಿ ಅಧಿಕಾರ ಇದೆ. ಬೇರೆ ರಾಜ್ಯಗಳಲ್ಲಿ ಇದ್ದದ್ದು ಮಹಾರಾಷ್ಟ್ರದಲ್ಲಿಲ್ಲೇಕೆ? ಹಿಂದಿ ಕೇವಲ 200 ವರ್ಷಗಳ ಹಳೆಯ ಭಾಷೆ. ಮಹಾರಾಷ್ಟ್ರ ಮೇಲೆ ಹೇರಿಕೆ ಮಾಡಿದ್ರೆ ಏನಾಗತ್ತೆ ಅನ್ನೋದನ್ನ ನೀವೇ ನೋಡಿ ಅಂತ ಬಿಜೆಪಿಗೆ ವಾರ್ನ್ ಮಾಡಿದ್ದಾರೆ. ಠಾಕ್ರೆ ಕುಟುಂಬದ ಒಗ್ಗಟ್ಟು ಮಹಾರಾಷ್ಟ್ರದಲ್ಲಿ ಮೋಡಿ ಮಾಡುತ್ತಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ.